ಸರ್ ಅದಕ್ಕೆ ಅವರು ಮೀನು ಕದ್ದಿದ್ದೀರಂತ ಹೇಳಿ ಹೊಡೆದ್ರು ಸರ್. ಅಂತ ಅವ್ರದ್ದು ಮೇಲೆ ನಮ್ದೇನು ದೋಷ ಇಲ್ಲ, ಅವ್ರಿಗೆ ನಮ್ಮ ಮೇಲೆ ದೋಷ ಇಲ್ಲ ಸರ್. ಅಕ್ಕನ ಯಾವಾಗಲೂ ನೋಡ್ತಾ ಇದ್ರ ನೀವು? ಅವರನ್ನು ಪರಿಚಯದವರೇ ನಿಮಗೆ? ಅಲ್ಲಿ ಮುಂಡಾದಾಗ ನೋಡ್ತೀವಿ ಸರ್ ನಾವು, ಅಲ್ಲಿ ಕಂಡಿದ್ದೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನೀವು ಮಲ್ಪೆಯಲ್ಲಿ? ನಾವು ಮಲ್ಪೆಯಲ್ಲಿ ಒಂದು 6-7 ವರ್ಷ ಆಯ್ತು ಸರ್ ಮಾಡಕತ್ತಿರೋದು. ಮತ್ತೀಗ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ ಏನು ನೀವೇನು ಹೇಳಿಕ್ಕೆ ಬಯಸ್ತೀರಿ? ಇದಕ್ಕೆ ಕ್ರಮ ಆಗಬೇಕು ಅಂತೀರಾ ನಿಮ್ಗೆ ಹೊಡೆದ ಮೇಲೆ, ಅಥವಾ ನೀವು ಅವ್ರನ್ನ ಕ್ಷಮಿಸ್ತೀರಾ, ಅಥವಾ ಏನು ನಿಮ್ಮ ಅಭಿಪ್ರಾಯ ಏನಿದೆ? ಏನು ಬೇಡ ಸರ್, ನಮಗೆ ಇದು ಆಗಿದೆ ಸರ್, ಮತ್ತೇನು ಬೇಡ. ಸರಿ, ಅವ್ರು ನಮ್ಮ ಪಾಡಿಗೆ ನಾವು ಇದ್ದೀವಿ ಸರ್. ನಿಮಗೆ ದುಡಿಲಿಕ್ಕೆ ಅವಕಾಶ ಬೇಕು ಅಷ್ಟೇ ಅಲ್ಲ? ಏನು ಹೇಳ್ತಾರೆ ಮೀನುಗಾರ ಸಂಘದವ್ರು? ಏನು ಕೇಳಿದ್ರು ನಿಮಗೆ? ನಮಗೇನು ಕೇಳಿ ಸರ್. ನಾಳೆ ಸಭೆ ಹೋಗಿಲ್ಲ ಸರ್, ಮುಂಡಕ್ಕೆ ಹೋಗಿಲ್ಲ ಸರ್ ನಾವು. ಯಾವಾಗ? ಆಮೇಲೆ ಹೋಗಿಲ್ಲ. ಆಮೇಲೆ ಹೋಗಿಲ್ಲ. ಅವ್ರ ಅಕ್ಕ ಹೇಗೆ ನಿಮಗೆ ಮೊನ್ನೆ ಹೊಡೆದ್ರಲ್ಲ, ಅವಾಗ ಏನು ನಿಮಗೆ ಅವಮಾನ ಆಯ್ತಾ, ಬೇಸರ ಆಯ್ತಾ, ಏನು ಹೇಳಲಿಕ್ಕೆ ಬಯಸ್ತೀರಿ? ಹಾಂ, ದೂರು ಕೊಟ್ರಾ? ಈಗ ದೂರು ಕೊಟ್ರಾ? ಕಂಪ್ಲೇಂಟ್ ಕೊಟ್ರಾ? ಅವರು ಮೇಲಿಂದಾನೆ ಕಂಪ್ಲೇಂಟ್ ಕೊಟ್ಟಿವಿ ಸರ್. ಅದ್ರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅದಕ್ಕೆ ನಾವು ಸೈನ್ ಮಾಡಿದ್ದೀವಿ ಸರ್. ಮೊದಲು ಹೇಗೆ ರಾಜಿ ಆಗಿತ್ತಾ? ಮೊದಲು ದೂರು ಬೇಡ ಅಂತೇಳಿ ಡಿಸೈಡ್ ಮಾಡಿದ್ರಾ? ಮೊದಲು ರಾತ್ರಿ ರಾಜಿ ಮಾಡ್ಕೊಂಡು ಬಂದಿದ್ವಿ ಸರ್, ಬೇಡ ಕೇಸ್ ಬೇಡ ಅಂಥೇಳಿ. ಅದು ಮತ್ತೆ ಮೇಲಿದ್ದವ್ರೇನು ಇದು ಆಯ್ತು ಅಂತ ಹೇಳಿ ಅವ್ರು ಮತ್ತೆ ಇದು ಮಾಡಿದ್ರು ಸರ್ ಅಷ್ಟೇ. ಈಗೇನು ಶಿಕ್ಷೆ ಆಗ್ಬೇಕು ಹೇಳ್ತೀರಾ ಅಥವಾ ಬಿಟ್ಬಿಡಿ ಹೇಳ್ತೀರಾ? ಏನು ಬೇಡ ಸರ್, ಶಿಕ್ಷೆ ಆಗೋದು ಬೇಡ. ಏನಿದ್ರು ಆರಾಮಾಗಿ ನಮಗೆ ಯಾರ ಪಡೆಗೆ ಅವ್ರು ನಾವು ದೂರತ್ತೆ ಅಂತೀವಿ ಸರ್. ನಿಮಗೆ ಮುಂದೆ ಇಲ್ಲೇ ಕೆಲಸ ಮಾಡಲಿಕ್ಕೆ ಆಸೆ ಇದೆ ಅಂತ? ಇಲ್ಲಿ ಕೆಲಸ ಮಾಡಕ್ ಬೇಡಲ್ಲ, ನಾವು ಊರಿಗೆ ಹೋಗ್ಬಿಡ್ತೀವಿ. ಯಾಕೆ ನಿಮ್ಗೆ ಇಷ್ಟು ವರ್ಷ ನೀವು ಇಲ್ಲೇ ಇದ್ರಿಲ್ಲ? ನೀವು ಕೊರೋನಾ ಸಂದರ್ಭದಲ್ಲಿ ಎಲ್ಲಿ ಇದ್ರಿ? ಇಲ್ಲಿ ಇದ್ರ ಊರಲ್ಲಿದ್ರ? ಇಲ್ಲಿ ಇದ್ರೆ ನಿಮ್ಗೆ ಯಾವಾಗ ಇಲ್ಲಿ ಮೀನುಗಾರರು ನಿಮ್ಗೆ ಸಹಾಯ ಮಾಡಿದಾರಾ ಇಲ್ವಾ? ಸಹಾಯ ಮಾಡಿದಾರೆ. ಈಗ ನಮಗೆ ಒಂಥರ ಇದು ಆಗುತ್ತಲ್ಲ ಸರ್. ಯಾಕೆ ಇದು ನೀವು ನಿಮ್ಮದೆಲ್ಲ ಇದಾಗಿದಲ್ಲ? ನಿಮ್ಗೆ ಯಾರು ಬೇರೆ ತೊಂದರೆ ಕೊಟ್ರ? ಏನು ಬೇರೆ ತೊಂದರೆ ಕೊಟ್ರ? ನೀವು ಕದ್ದದಕ್ಕೆ ಬೇರೆ ಏನಾದ್ರು ಟಾರ್ಚರ್ ಕೊಟ್ಟಿದ್ರಾ? ಇಲ್ಲ, ಅಲ್ಲಿಂದ ಅವರೆಲ್ಲರೂ ಇದು ಮಾಡಿದ್ರು ಅಷ್ಟೇ. ನೀವು ಎಂತ ಮೀನು ತಗೊಂಡೋದು? ನೀವು ಕದ್ದದ ಹೌದಾ? ಸ್ವಲ್ಪ ತೆಗ್ದಿದ್ದೀವಿ. ಅಲ್ಲೆಲ್ಲ ಸಹಜ ಅದು ತೆಗಿಯೋದು ಮಾಡೋದು, ಅದು ಅವತ್ತೇನೋ ಗಾಚಾರ, ನಮ್ದು ಏನು ಮಾಡೋದು.